ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಪ್ರೀತಿ ಪ್ರೇಮ ಅನ್ನೋದು ಯಾರನ್ನು ಬಿಟ್ಟಿದೆ ಹೇಳಿ? ಪ್ರೀತಿ ಅನ್ನೋದು ದುಡ್ಡು, ಶ್ರೀಮಂತಿಕೆ, ಹಣ, ಅಂತಸ್ತು ನೋಡಿ ಬರೋದಲ್ಲ. ಮನಸ್ಸಿಗೆ ಯಾರಾದರೂ ಇಷ್ಟ ಆದರೆ ಮುಗ್ದೇ ಹೋಯ್ತು. ಹಣ, ಆಸ್ತಿ, ಅಂತಸ್ತೆಲ್ಲ ಲೆಕ್ಕಕ್ಕೆ ಇರಲ್ಲ. ದುರಂತ ಅಂದರೆ ಈಗೀಗೆಲ್ಲ ಚಿಕ್ಕ ವಯಸ್ಸಲ್ಲೂ ಲವ್ ಅನ್ನೋ ಹುಚ್ಚು ಶುರುವಾಗಿದೆ. ನೀವೆಲ್ಲ ಹಲವಾರು ಲವ್ ಸ್ಟೋರಿ ಕೇಳಿದ್ದೇವೆ, ನೋಡಿದ್ದೇವೆ. ಸಿನಿಮಾ ಸೆಲೆಬ್ರಿಟಿಗಳ ಲವ್ ಸ್ಟೋರಿಯನ್ನು ನೋಡಿದ್ದೇವೆ. ಆದರೆ ಕುರಿ ಪ್ರತಾಪ್ ಲವ್ ಸ್ಟೋರಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ಯಾಕಂದರೆ ತಮ್ಮ ಹೆಂಡತಿ ಬಗ್ಗೆ ಕುರಿ ಪ್ರತಾಪ್ ಹೇಳ್ಕೊಂಡಿದ್ದು ತುಂಬ ಕಮ್ಮಿ. ಹೆಂಡತಿ ಬಗ್ಗೆನೇ ಹೇಳ್ಕೊಂಡಿಲ್ಲ ಅಂದಮೇಲೆ ಇನ್ನು ಲವ್ ಸ್ಟೋರಿ ಬಗ್ಗೆ ಹೇಳ್ಕೋತಾರ ಹೇಳಿ? ಹೀಗಾಗಿ ಕುರಿ ಪ್ರತಾಪ್ ಪ್ರೇಮ ಕಥೆ ಬಹುತೇಕರಿಗೆ ಗೊತ್ತಿಲ್ಲ. ಹೀಗಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ಕುರಿ ಪ್ರತಾಪ್ ಅವರ ಪ್ರೇಮ ಪಯಣದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಸರಿತಾ ಬಂದ ಮೇಲೆ ಕುರಿ ಬದುಕು ಬದಲಾಗಿದ್ದು ಹೇಗೆ? ಇವರಿಬ್ಬರ ಲವ್ ಶುರುವಾಗಿದ್ದೆಲ್ಲೇ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕುರಿ ಪ್ರತಾಪ್ ಇವತ್ತು ಕನ್ನಡದ ಪಾಲಿನ ಬಹು ಬೇಡಿಕೆಯ ಕಾಮಿಡಿಯನ್. ಅದು ಕೋಕಿಲ, ಚಿಕ್ಕಣ್ಣ ಬಿಟ್ರೆ ನಂತರದ ಸ್ಥಾನದಲ್ಲಿರೋದೇ ಕುರಿ ಪ್ರತಾಪ್. ಹೀಗಾಗಿ ಕುರಿ ಪ್ರತಾಪ್ಗೆ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಶೋನ ಜಡ್ಜ್ ಆಗಿದ್ದಲ್ಲದೆ ಹಲವು ಕಾರ್ಯಕ್ರಮಗಳ ನಿರೂಪಕರೂ ಆಗಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಫುಲ್ ಬ್ಯುಸಿಯಾಗಿರೋ ನಟ ಇವರು. ಇಂಥ ನಟನ ಲವ್ ಸ್ಟೋರಿ ನಿಜಕ್ಕೂ ರೋಚಕ. ಆತ್ಮೀಯರೇ, ನಟ ಕುರಿ ಪ್ರತಾಪ್ ಅವರ ಹೆಂಡತಿ ಹೆಸರು ಸರಿತಾ. ಇವರು ಗಂಡನಂತಲ್ಲ, ಸಿಕ್ಕಾಪಟ್ಟೆ ಸೈಲೆಂಟ್ ಹೆಣ್ಮಗಳು. ಬಹುತೇಕರು ಇವರಿಬ್ಬರ ಜೋಡಿ ನೋಡಿ ಅರೇಂಜ್ ಮ್ಯಾರೇಜ್ ಅಂದ್ಕೊಂಡವರೇ ಹೆಚ್ಚು. ಆದರೆ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸುಮಾರು 10ರಿಂದ 15 ವರ್ಷದ ಹಿಂದಿನ ಕಥೆ. ಆಗ ಕುರಿ ಪ್ರತಾಪ್ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲೇ ಅವರ ಊರಿನ ಸುತ್ತಮುತ್ತ ಇರೋರಿಗಷ್ಟೇ ಪರಿಚಯ ಇದ್ದ ಮುಖ. ಕುರಿ ಪ್ರತಾಪ್ ಮನೆಯಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗೇ ಇದ್ರು. ಮಗನನ್ನ ದೊಡ್ಡ ಆಫೀಸರ್ ಮಾಡಬೇಕು ಅಂತ ಇವರ ತಂದೆ ದೊಡ್ಡ ಕನಸು ಕಂಡಿದ್ರು. ಹೀಗಾಗಿ SSLC ವರೆಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದ್ರು. ಆಗಿನ ಕಾಲದಲ್ಲೇ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರು ಅಂದರೆ ಮನೆಯಲ್ಲಿ ಒಂದು ಹಂತಕ್ಕೆ ಇದ್ರು ಅಂತಾನೆ ಅರ್ಥ. ಯಾಕಂದರೆ ಸರ್ಕಾರಿ ಶಾಲೆಗೆ ಕಳಿಸೋದೇ ದೊಡ್ಡ ಮಾತು ಅಂತಿದ್ದ ಕಾಲ ಅದು. ಆದರೆ ಕುರಿ ಪ್ರತಾಪ್ ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಹಿಂದೆ. ಯಾಕಂದರೆ ಇವರ ಸ್ನೇಹಿತರ ಗ್ಯಾಂಗ್ ಇದ್ದಿದ್ದೆಲ್ಲ ಹೀಗೇನೆ. ಪ್ರತಾಪ್ ಓದ್ತಿದ್ದು ಇಂಗ್ಲಿಷ್ ಮೀಡಿಯಂನಲ್ಲೇ ಆದರೂ ಗೆಳೆತನ ಮಾಡ್ಕೊಂಡಿದ್ದೆಲ್ಲ ಸರ್ಕಾರಿ ಶಾಲೆ ಹುಡುಗರನ್ನೇ. ಹೀಗಾಗಿ ಸರಿಯಾಗಿ ಶಾಲೆಗೆ ಹೋಗಿದ್ದೇ ಕಮ್ಮಿ. ಇಂಗ್ಲಿಷ್ ಮೀಡಿಯಂಗೆ ಸೇರಿದ್ರೂ ಇಂಗ್ಲಿಷ್ ಅನ್ನೋ ಗಂಧಗಾಳಿಯೂ ಇವರು ತಲೆಗೆ ಹೋಗಲಿಲ್ಲ. ಹೀಗಾಗಿ ಓದನ್ನು ಅರ್ಧದಲ್ಲೇ ನಿಲ್ಲಿಸ್ತಾರೆ. ಆಮೇಲೆ ನಾಟಕ, ನಟನೆ ಅಂತ ಕಲೆ ಕಡೆಗೆ ವಾಲ್ಕೊಳ್ತಾರೆ. ಮಾಡಿಕೊಂಡು ಹೇಗೋ ಊರಲ್ಲಿ ಓಡಾಡ್ಕೊಂಡಿದ್ರು. ಆತ್ಮೀಯರೇ, ಕುರಿ ಪ್ರತಾಪ್ ಅವರ ಊರು ಮೈಸೂರು, ಸರಿತಾ ಅವರ ಊರು ಕೂಡ ಮೈಸೂರು. ಹೀಗಾಗಿ ಕಾಲೇಜ್ಗೆ ಹೋಗ್ತಾ ಇದ್ದ ಸಮಯದಲ್ಲೇ ಸರಿತಾ ಅವರು ಕುರಿ ಪ್ರತಾಪ್ ಕಣ್ಣಿಗೆ ಬೀಳ್ತಾರೆ. ಒಂದು ದಿನ ಸರಿತಾ ಕಾಲೇಜ್ಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಕುರಿ ಪ್ರತಾಪ್ ನೋಡ್ತಾರೆ. ಅದೇನೋ ಹೇಳ್ತಾರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಅಂತ. ಕುರಿ ಪ್ರತಾಪ್ಗೂ ಇದೇ ಆಗಿದ್ದು. ನೋಡಿದ ಕೂಡಲೇ ಇಷ್ಟವಾಗಿ ಹೋಗ್ತಾರೆ. ಆಮೇಲೆ ಡೈಲಿ ಫಾಲೋ ಮಾಡೋದು ಶುರುವಾಗುತ್ತೆ. ಇದು ಸರಿತಾಗೂ ಗೊತ್ತಾಗುತ್ತೆ. ಆದರೆ ಸರಿತಾಗೂ ಕುರಿ ಮೇಲೆ ಸಣ್ಣ ಲವ್ ಶುರುವಾಗಿರುತ್ತೆ. ಹೀಗಾಗಿ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ಹೀಗಿರುವಾಗ ಒಂದು ದಿನ ಧೈರ್ಯ ಮಾಡಿ ಪ್ರಪೋಸ್ ಮಾಡ್ತಾರೆ. ಸರಿತಾಗೂ ಕೂಡ ಮೊದಲೇ ಮನಸ್ಸಿದ್ದರಿಂದ ಅವರು ಕೂಡ ಕುರಿ ಪ್ರತಾಪ್ ಪ್ರೀತಿಯನ್ನು ಒಪ್ಕೋತಾರೆ. ಹೀಗೆ 2-3 ವರ್ಷ ಇವರ ಪ್ರೀತಿ ಸಾಕ್ತಿರುತ್ತೆ. ಇದೇ ಸಮಯದಲ್ಲೇ ಉದಯ ಟಿವಿಯಲ್ಲಿ ಕುರಿಗಳು ಸಾರ್ ಕುರಿಗಳು ಅನ್ನೋ ಕಾಮಿಡಿ ಶೋ ಪ್ರಸಾರವಾಗ್ತಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಜನರನ್ನ ಫ್ರ್ಯಾಂಕ್ ಮಾಡೋದೇ ಒಂಥರ ಮಜವಾಗಿರುತ್ತೆ. ಆಗಿನ ಟೈಮ್ನಲ್ಲಿ ಈ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಇದೇ ಕಾರ್ಯಕ್ರಮದಲ್ಲಿ ಇದ್ದವರು ಕುರಿ ಪ್ರತಾಪ್. ಕುರಿಗಳು ಸಾರ್ ಕುರಿಗಳು ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದ ಕಾರಣದಿಂದಲೇ ಪ್ರತಾಪ್ಗೆ ಕುರಿ ಪ್ರತಾಪ್ ಅನ್ನೋ ಹೆಸರು ಬಂದಿದ್ದು. ಕುರಿ ಪ್ರತಾಪ್ ಉದಯ ಟಿವಿಯಲ್ಲಿ ಯಾವಾಗ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದ್ರು ಊರಲ್ಲಿ ಸ್ವಲ್ಪ ಹವಾ ಶುರುವಾಗಿತ್ತು. 4 ಜನ ಗುರುತ್ ಹಿಡಿತಾ ಇದ್ರು. ಇದೇ ಟೈಮ್ನಲ್ಲೇ ಸರಿತಾ ಅವರ ಮನೆಯಲ್ಲಿ ಮದುವೆ ಮಾಡಬೇಕು ಅನ್ನೋ ಮಾತುಕತೆ ಶುರುವಾಗುತ್ತೆ. ಇದನ್ನ ಕುರಿಯವರ ಗಮನಕ್ಕೂ ತರ್ತಾರೆ. ಹೀಗಾಗಿ ಕುರಿ ಪ್ರತಾಪ್ ಮೊದಲು ತಮ್ಮ ತಂದೆ ತಾಯಿಗೆ ವಿಷಯ ಮುಟ್ಟಿಸ್ತಾರೆ. ಕೊನೆಗೆ ಒಂದೇ ಊರಿನವರು ಬೇರೆ, ಗೊತ್ತು ಪರಿಚಯ ಇರೋರೆ ಅಂತ ಕುರಿ ಪ್ರತಾಪ್ ಅವರ ತಂದೆ ಹೆಣ್ಣು ಕೇಳೋದಕ್ಕೆ ಹೋಗ್ತಾರೆ. ಆಮೇಲೆ ಸರಿತಾ ಹೆತ್ತವರು ಕೂಡ ಒಪ್ಕೊಂಡು ಮದುವೆಯನ್ನು ಮಾಡ್ತಾರೆ. ಆತ್ಮೀಯರೇ, ಸರಿತಾ ಅವರು ಯಾವಾಗ ಕುರಿ ಬಾಳಲ್ಲಿ ಬಂದ್ರೋ ಆಮೇಲೆಯೇ ಶುಕ್ರ ದೆಸೆ ಶುರುವಾಗಿದ್ದು. ಕುರಿಗಳು ಸಾರ್ ಕುರಿಗಳು ಅನ್ನೋ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಜಿ ಕನ್ನಡದಲ್ಲಿ ಕಾಮಿಡಿ ದರ್ಬಾರ್ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮದ ಮೂಲಕವೇ ಕುರಿ ಪ್ರತಾಪ್ ಹಾಗೂ ಚಿಕ್ಕಣ್ಣ ಕ್ಲಿಕ್ ಆಗಿದ್ದು. ಇವರಿಬ್ಬರ ಕಾಮಿಡಿಗೆ ಜನ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ರು. ಇದನ್ನ ನೋಡಿಯೇ ಅವಕಾಶಗಳು ಇವರಿಬ್ಬರನ್ನ ಹುಡ್ಕೊಂಡು ಬರೋದಕ್ಕೆ ಶುರುವಾಗಿದ್ದು.
ಇವತ್ತು ಕುರಿ ಪ್ರತಾಪ್ ಏನಿಲ್ಲ ಅಂದರೂ 90ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.